ಸರ್ ನಮ್ಮದು ಕಂಚಗಾರನಹಳ್ಳಿ. ಇವಾಗ ಸಿದ್ದೇಶ್ ಆಗಿ ಇದಾಗಿದ್ದಾನಲ್ಲ ಅವ್ರ ಅಣ್ಣ, ಸ್ವಂತ ಅಣ್ಣ. ನಾನು ಇಲ್ಲಿ ಫೈನ್ ಆರ್ಟ್ಸ್ ಕಾಲೇಜಲ್ಲಿ BBA ಮಾಡ್ತಾಯಿದ್ದೀನಿ, 6th ಸೆಮ್ ಸರ್ ನಂದು. ಇವರು ಲವ್ ಮಾಡೋದು ಗೊತ್ತಿತ್ತು. ಹೇಳಿದ್ದೆ ನಾನು ಈ ಥರ ಬೇಡ, ಸುಮ್ಮನೆ ಫ್ಯಾಮಿಲಿ ಸರಿ ಇಲ್ಲ ಅಂತ ಫಸ್ಟಿಗೆ ವಾರ್ನಿಂಗ್ ಹೇಳಿದ್ದೆ. ಆಮೇಲೆ ಇಲ್ಲ ಆ ಹುಡುಗಿ ನಾನು ಬಿಟ್ಟಿರಲ್ಲ ಅಂತ ಹೇಳಿದ್ದ. ಏಜ್ ಆಗೋವರೆಗೂ ವೆಯ್ಟ್ ಮಾಡು, ಸುಮ್ಮನೆ ರಿಸ್ಕ್ ಆಗ್ತವೆ, ಏಜ್ ಆದಮೇಲೆ ಬೇಕಾದರೆ ಒಂದು ಥರ ಮಾತಾಡೋಣ ಅಂತ ಹೇಳಿದೆ. ಆಮೇಲೆ ಅವನು ಸುಮ್ಮಾದ. ಇದೇ ಮ್ಯಾಟ್ರಲ್ಲಿ ಒಂದು 2-3 ಸಲ ನಮ್ಮ ತಮ್ಮನ ಹೊಡೆಯೋಕೆ ಬಂದಿದ್ದರು. ಆಮೇಲೆ ನಾವು ಮನೇಲಿ ಸ್ವಲ್ಪ ಇಲ್ಲಿ ಇದ್ದರೆ ಸರಿಯಾಗಲ್ಲ ಅಂತೇಳಿ ಕಳಿಸಿದ್ವಿ. ಕೆಲಸ ಮಾಡೋದು 1-2 ವರ್ಷ ದುಡಿ ಅಂತೇಳಿ ಕಳಿಸಿದ್ವಿ. ಅದಾದಮೇಲೆ ಇವನು ಏನು ಅಷ್ಟು ಕಾಂಟ್ಯಾಕ್ಟ್ ಇದ್ದಿಲ್ಲ. ಅವರು ಪದೇ ಫೋನ್ ಮಾಡ್ತಿದ್ರು, ಹಿಂಗೆ ನಿಮ್ಮ ತಮ್ಮ ಕರೆಕ್ಟಾಗಿ ಹೇಳು, ಇಲ್ಲಾಂದ್ರೆ ನಾವು ಏನು ಮಾಡ್ತೀನೋ ಹಂಗೆ ಹಿಂಗೆ ಅಂತ ಭಾಳ ಎದುರಿಸಿದ್ರು. ನಾವು ಸುಮ್ಮನೆ ಮಾತಾಡ್ತೀವಿ, ಎದುರ್ಸಕ್ಕೆ ಮಾಡ್ತಿದ್ದಾರೆ ಅಂತ ಹೇಳಿದ್ವಿ. ಅವರು ಸೀರಿಯಸ್ಸಾಗೇ ಹೇಳ್ತಿದ್ರು ಸರ್. ನಾನು ಸ್ವಲ್ಪ ಈಗ ಯಾರು ಹೇಳಿದವ್ರು ಮಾಡಲ್ಲಲ್ಲ ಅಂತೇಳಿ ಸುಮ್ಮನೆ ಲೇಜಿ ಆಗ್ಬಿಟ್ಟೆ. ಮೊನ್ನೆ ಹಿಂಗೆ ಫೋನ್ ಮಾಡಿದೆ. ಅವನು ಪೊಲೀಸ್ನವ್ರು ಫೋನ್ ಮಾಡಿದ್ರು ಫಸ್ಟು ಸ್ಟೇಷನಿಂದ. ನಿಮ್ಮ ತಮ್ಮ ಹಿಂಗೆ ಸ್ವಿಚ್ ಆಫ್ ಮಾಡ್ಕೊಂಡಾನೆ, ಹಿಂಗೆ ಮಿಸ್ಸಿಂಗ್ ಕಂಪ್ಲೇಂಟ್ ಆಗೈತಪ್ಪ ಲೀಲಾವತಿ ಅನ್ನೋದು ಅಂತ ಹೇಳಿದ್ರು. ನನಗೆ ಗೊತ್ತಿರಲಿಲ್ಲ. ಆಮೇಲೆ ಅವ್ರಿಗೆ ಹೇಳಿದೆ, ಅಣ್ಣ ಇಲ್ಲಣ್ಣ ಫಾರ್ಮ್ ಹೌಸಾಗಿ ಕೆಲಸ ಮಾಡ್ತಿದ್ದಾನೆ, ಅವ್ನು ಆ ಥರ ನಾವೆಲ್ಲ ಹೇಳಿ ಕಳಿಸಿದ್ದೀವಿ, ಆ ಥರ ಮಾಡಲ್ಲ ಅಂತ ಡೀಟೇಲಾಗಿ ಹೇಳಿದ್ವಿ. ಆಮೇಲೆ ನಾವು ಫೋನ್ ಮಾಡಿದ್ವಿ, ಸ್ವಿಚ್ ಆಫ್ ಅಂತ ಬಂತು. ಆಮೇಲೆ ಅದಾದಮೇಲೆ ಅವ್ರ ಅಣ್ಣ ಫೋನ್ ಮಾಡ್ದೆ, ಹಿಂಗೆ ಆಗೈತಪ್ಪ, ಕರ್ಕೊಂಡು ಹೋಗಿದ್ದಾನೆ ಹಂಗೆ ಹಿಂಗೆ ಅಂತಂದ. ಅಣ್ಣ ನನಗೆ ಗೊತ್ತಿಲ್ಲ, ಸಿಕ್ಕರೆ ಮಾತಾಡಿ ಒಂದು ಒಳ್ಳೆ ರೀತಿಯಲ್ಲಿ ಬಗೆಹರಿಸ್ಕೊಳ್ಳೋಣ ಅಂತ ನೀಟಾಗಿ ಹೇಳಿದೆ. ಅವಣ್ಣ ಇದ್ದಿದ್ದು ಸಿಕ್ಕರೆ ಅದೇನಕ್ಕಂತ ಗೊತ್ತಿಲ್ಲ ಮತ್ತು ಈಗಲೇ ಹೇಳ್ತಿರ್ತೀವಿ ಅಂತ ಭಾಳ ಮಾಡ್ದೆ. ಆಮೇಲೆ ಒಂದು 2-3 ಟೈಮ್ ಮಾಡ್ದೆ. ನಾನು ಎಕ್ಸಾಮ್ ಇದ್ದು ಅಂತೇಳಿ ಅವ್ರ ಕಡೆ ಗಮನ ಕೊಡಲಿಲ್ಲ ಸರ್ ಫಸ್ಟಿಗೆ. ಅದಾದಮೇಲೆ ನೆಕ್ಸ್ಟು ಫೋನ್ ಮಾಡಿದ್ರು ಲಾಯರು, ಈ ಥರ ಕರ್ಕೊಂಡು ಹೋಗ್ತಿದ್ದೀವಪ್ಪ, ಬರ್ರಿ ನೀವು ಪೊಲೀಸ್ ಸ್ಟೇಷನಿಗೆ ಅಂತ. ನಾನು ಹೋದೆ, ದಾವಣಗೆರೆಯಿಂದ ಸೀದಾ ಹೋಗೋ ಅಷ್ಟೊತ್ತಿಗೆ ಚಾಕು ಹಾಕಿದ್ರು. ಪೊಲೀಸ್ ಸ್ಟೇಷನ್ ಬಿಟ್ಟು ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ದರು. ಆವಾಗ ಹೋದ್ವಿ, ಆಸ್ಪತ್ರೆ ತುಂಬ ಫುಲ್ ಇವರು ಜನ ಇತ್ತು. ಪೊಲೀಸ್ ಸ್ಟೇಷನ್ ಒಳಗೆ ಹಾಕಿದ್ರು ಅಂತ ಹೇಳಿದ್ರು ಸರ್. ಅಲ್ಲಿ ಕೇಳೋಣ ಅಂತಂದರೆ ನಮ್ಮವ್ರು ಯಾರೂ ಇರಲಿಲ್ಲ, ಇನ್ನೂ ಯಾರೂ ಗೊತ್ತಿರಲಿಲ್ಲ. ಅದಾದಮೇಲೆ ನೆಕ್ಸ್ಟು ಬಂದಮೇಲೆ ಇಲ್ಲಿ ಬರ್ತಾ ಪೊಲೀಸರು ಕರ್ಕೊಂಡು ಬಂದರು, ಇವ್ರನ್ನ ಜೀಪಲ್ಲೇ ಕರ್ಕೊಂಬಂದರು. ಅದಾದಮೇಲೆ ದಾವಣಗೆರೆ ಆ್ಯಂಬುಲೆನ್ಸ್ ಹಚ್ಚಿಸ್ಬೇಕಾದ್ರೆ ನೀವು MNC ಮಾಡಿಸ್ಬೇಕಾದ್ರೆ ನೀವು ಅಲ್ಲಿ ಹೋಗ್ಬೇಡ್ರಿ, ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗ್ರಿ, MNC ತಗೊಳಲ್ಲ, ನಿಮ್ದು ಇಲ್ಲೇ ಬಗೆಹರಿತೈತೆ. ನೀವು ಏನಾದರೂ MNC ಕೊಟ್ರಿ ಅಂದರೆ ಕೇಸ್ ದೊಡ್ಡದಾಕತ್ತೆ, ನಿಮಗೆ ನಾಳೆ ಏನಾದರೂ ಮಿಸ್ಸಾಗಿ ದ್ವೇಷ ಹುಡ್ತು ಅಂದರೆ ಓಡಾಡೋದು ಹುಷಾರು, ಹಂಗೆ ಏನಾದರೂ ಹೇಳಿದ್ರು. ಆಮೇಲೆ ಸೀದಾ ಆಂಬುಲೆನ್ಸವರು ಸೀದಾ ಇದಕ್ಕೆ ತಗೊಂಡು ಬಂದರು, ಗೌರ್ಮೆಂಟ್ ಹಾಸ್ಪಿಟಲಿಗೆ. ಅಲ್ಲಿ MNC ಮಾಡಿಸಿದ್ವಿ ಸರ್. ಈಗ ಪೊಲೀಸ್ ಸ್ಟೇಷನಲ್ಲೇ ನುಗ್ಗಿದ್ದಾರೆ ಅಂತ ಅಂದಮೇಲೆ ಅದು ಮುಂದೆ ಏನಾದರೂ ಆಗುತ್ತೆ ಅಂತೇಳಿ ಮಾಡಿದ್ವಿ. ಅದಾದಮೇಲೆ ನೆಕ್ಸ್ಟ್ ಸೀದಾ ಅಲ್ಲಿಂದ ಇಲ್ಲಿ ಕರ್ಕೊಂಡು ಬಂದ್ವಿ ಸರ್, ಅಷ್ಟೇ ಆಗಿದ್ದು. ಆಮೇಲೆ SP ಹತ್ರ ಹೋಗಿದ್ರು. ಹಾಂ, ಎಷ್ಟಕ್ಕೆ ಅಷ್ಟೇ ಸರ್, ಇಬ್ಬರು ಒಂದಕ್ಕೆ ಅಷ್ಟೇ. ಇಬ್ಬರು ಏಜ್ ಆಗೈತೆ ಇಬ್ರಿಗೂ. ಏನು ಹೆಸರಪ್ಪ ನಿಂದು? ನನ್ನ ಹೆಸರು ರಾಕೇಶ್ ಸರ್.